ಇವತ್ತು ಮಹಾತ್ಮ ಗಾಂಧೀಜಿಯವರು 100 ವರ್ಷ ಆಯಿತು ಈ ಬೆಳಗಾಂನಲ್ಲಿ ಬಂದು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಂಡಿದ್ದರು. ಈ ದೇಶದ ಸ್ವಾತಂತ್ರ್ಯಕ್ಕೆ ಜವಾಬ್ದಾರಿ ತೆಗೆದುಕೊಂಡರು. ಆ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಈ ಗಾಂಧಿ ಪ್ರತಿಮೆನ ಉದ್ಘಾಟನೆಯನ್ನು ಮಾಡಿದ್ರು. ಅವರು ಪ್ರಿಯಾಂಕಾ ಗಾಂಧಿ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಇಲ್ಲಿ ಬಂದು ಮೊದಲನೇ ಪ್ರತಿಭಟನೆಯನ್ನು ಕಾಂಗ್ರೆಸ್ ಉಳಿಸ್ಬೇಕು, ಗಾಂಧಿ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ಬಂದಿದ್ದೀವಿ. ಇವತ್ತು ನ್ಯಾಷನಲ್ ಹೆರಾಲ್ಡ್ ಒಂದು ದೇಶದ ಆಸ್ತಿ, ಇದು BJPದು ದ್ವೇಷದ ಆಸ್ತಿ BJP. ನಾವೆಲ್ಲ ಇವತ್ತು ಕೋರ್ಟಲ್ಲಿ ನಮಗೆ ನಿಮ್ಮ FIR ದ್ವೇಷದ ರಾಜಕಾರಣ ಬಿಟ್ಬಿಡಿ ಅಂತೇಳಿ ಕೋರ್ಟ್ ಅವರು ವಜಾ ಮಾಡಿದ್ದಾರೆ. ಎಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದರು? ಏನು ಅವ್ರ ಜಾಬ್ಗೆ ಅವ್ರ ಅಕೌಂಟ್ಗೆ ದುಡ್ಡು ಹೋಗಿತ್ತಾ? ಏನೂ ಇಲ್ಲ. ಈ ರೀತಿ ಸುಳ್ಳು ಅಪಾದನೆಗಳನ್ನು ಇವತ್ತು ಮಾಡಿದ್ದಾರೆ. ನನ್ನೂ ಮೇಲೂ ಕೇಸ್ ಹಾಕಿದ್ದಾರೆ. ಇದಕ್ಕೆ ನನ್ನೂ ಕರೆದಿದ್ದಾರೆ. ನಾನು ಮೊನ್ನೆ ಹೇಳಿದೆ, ನೀವು FIR ಕೊಡಿ ಅಂತ ಹೇಳಿದೆ. ಈಗಾಗಲೇ EDಗೆಲ್ಲ ಹೋಗಿ ಬಂದೆ. ನಾನು ಇದೇ ವಿಚಾರಕ್ಕೆ ಹೋಗಿ ಬಂದೆ. ನಾವು ಒಬ್ಬ ಕಾಂಗ್ರೆಸ್ಸಿಗರಾಗಿ ಕೊಟ್ಟಿದ್ದೀವಿ ಒಂದಷ್ಟು ದುಡ್ಡು. ನಾನಿಲ್ಲ, ನಾನು ಕೊಟ್ಟಿದ್ದೀನಿ, ನನ್ನ ತಮ್ಮ ಕೊಟ್ಟಿದ್ದೀನಿ, ನಮ್ಮ ಮಂಗಳೂರವನು ನಮ್ಮ ಹುಡುಗ ಇನಾಯತ್ ಅಲಿ ಅವನು ಕೊಟ್ಟಿದ್ದಾನೆ, ಸಾವನೂರು ಶಿವಶಂಕರಪ್ಪನವ್ರು ಕೊಟ್ಟಿದ್ದಾರೆ. ಅವರೆಲ್ಲ ಕೂಡ ಕೊಟ್ಟಿದ್ದಾರೆ. ಇವತ್ತು ಏನೋ ನಾವು ಕಾಂಗ್ರೆಸ್ಸಿಗರಾಗಿ ನಾವೆಲ್ಲ ಕೊಟ್ಟಿದ್ದೀವಿ. ಅವರು ಟ್ರೆಷರ್ ಆಗಿದ್ದರು, ಎಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲ ಕಿರುಕುಳ ಕೊಟ್ಟು ಎದುರಿಸುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಇವತ್ತು ಕಾಂಗ್ರೆಸ್ಸಿಗರು ಯಾವತ್ತೂ ಎದುರುದಿಲ್ಲ. ಪ್ರಾಣ ತ್ಯಾಗ ಮಾಡಿದಂಥ ನಮ್ಮ ಲೀಡರ್ಗಳು ಆದರ್ಶವಾಗಿ ಇವತ್ತು ಇದ್ದಾರೆ. ಹಾಗೆ ಇವತ್ತು ಸತ್ಯಕ್ಕೆ ಸಾವಿಲ್ಲ. ಇದು ಯಾಕೆಂದರೆ ಸತ್ಯ ಯಾವತ್ತೂ ಉಳಿತದೆ. ಸುಳ್ಳು ಕೇಸ್ಗೆ ಆಯುಷ್ಯ ಇಲ್ಲ. ಸುಳ್ಳಿನ ಕೇಸ್ಗೆ ಯಾವತ್ತೂ ಆಯುಷ್ಯ ಇಲ್ಲ. ಸತ್ಯಕ್ಕೆ ಸಾವಿಲ್ಲ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇವತ್ತು ನಮಗೆ ನ್ಯಾಯ ಇವತ್ತು ಸಿಕ್ಕಿದೆ. ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ಮನ್ರೇಗಾ ಇತ್ತು ಅದ್ರ ಮೇಲೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಬೇಕು ಅಂತ ಹೊರಟಿದ್ದಾರೆ. ಈ ಗಾಂಧೀಜಿ ನೋಟ್ನ ನೀವು ತೆಗೆದಾಕ್ತೀರಾ? ಓಲಿ ನೀವು ಗೋಡ್ಸೆ ಫೋಟೋ ಹಾಕೊಬಿಡಿ ನೋಡೋಣ. ಗಾಂಧಿ ನೋಟ್ನ ತೆಗಿಯೋಕೆ ಆಯ್ತದ ಈಗ? ಹಂಗೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಕ್ಕೆ ಇವತ್ತು ನೀವು ಹೊರಟಿದ್ದೀರಿ. ನಾವೇನು ರಾಮನ್ನ ಪೂಜೆ ಮಾಡಿಬಿಡಿ ಅಂದರೆ ನಾನು ರಾಮನ ಪೂಜೆ ಮಾಡ್ತೀನಪ್ಪ. ರಾಮನ್ಕಿನ್ನ ನಾನು ಸೀತೆ ಬಗ್ಗೆ ಇದು ಭಾಳ ಲಾಯಲ್ಲು, ಆ ನಿಷ್ಠೆ ನನಗೆ. ನಾನು ನೋಡಿದ್ದೀನಿ ರಾಮಾಯಣನ. ಸೀತೆ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ರಾಮ, ಅವಳ ಭಕ್ತಿ. ಸೊ ಹಂಗೆ ಆ ನಿಷ್ಠೆ. ಸೊ ರಾಮನಿಗೆ ಉತ್ತರ ಭಾರತದಲ್ಲಿ ರಾವಣನ ಪೂಜೆ ಮಾಡ್ತಾರೆ. ಸೊ ಕೆಲವರು ಹನುಮಂತನ ಪೂಜೆ ಮಾಡ್ತಾರೆ. ರಾಮಾಯಣದಲ್ಲಿರುವಂಥ ಹನುಮಂತನ. ಯಾಕೆ? ರಾಮನ ತಂದೆ ದಶರಥ ಮಹಾರಾಜ, ಅವನ ದೇವಸ್ಥಾನ ಇಲ್ಲ. ಆದರೆ ರಾಮನ ಆಂಜನೇಯನ ದೇವಸ್ಥಾನ ಇದೆ. ಯಾಕೆ? ಒಬ್ಬ ಸೇವಕ, ಒಬ್ಬ ಸಮಾಜ ಸೇವಕ ಆಂಜನೇಯ ಅಂತೇಳಿ ಅವನ್ನ ಎಲ್ಲ ಪೂಜೆ ಮಾಡ್ತಾರೆ. ಹಂಗೆ ಇವತ್ತು ನಾವೆಲ್ಲ ಗಾಂಧೀಜಿಯ ಪುತ್ರರು. ನಾವೆಲ್ಲ ವಿ ಆರ್ ದಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗಾಂಧೀಜಿ. ಆಲ್ ಕಾಂಗ್ರೆಸ್ಮೆನ್ ಆರ್ ಗಾಂಧೀಜಿ ಪಾರ್ಟಿ ಫ್ಯಾಮಿಲಿ ಮೆಂಬರ್ಸ್. ಸೊ ಗಾಂಧೀಜಿ ಹೆಸರನ್ನ ತೆಗೆಯಕ್ಕೆ ಹೊರಟಿರೋದು ಇದು ದುರಂತ. ಕೊನೆ ದಿನಗಳ ಕಾಲ ಪ್ರಾರಂಭ ಆಗಿದೆ. BJP ಬುರುಡೆ ಪಾರ್ಟಿಗೆ ಇದು ಕೊನೆ ದಿನಗಳ ಪ್ರಾರಂಭ ಆಗಿದೆ. ಈಗ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಇದು ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಸಂವಿಧಾನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಗೀತೆ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಸಂವಿಧಾನ, ಪ್ರಜಾಪ್ರಭುತ್ವ ಇದನ್ನೆಲ್ಲ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ. ಗಾಂಧೀಜಿ ನಾಯಕತ್ವವನ್ನು ಮಾಡಿ ಇದ್ದಂಥ ಪಾರ್ಟಿ. ಗಾಂಧಿ ಕುಟುಂಬ ಎಲ್ಲ ಆಸ್ತಿಗಳನ್ನ ಕೊಟ್ಬಿಟ್ರು. ಮೋತಿಲಾಲ್ ನೆಹರು ಅವರು ಎಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇವತ್ತು ಎಲ್ಲ ಕೊಟ್ಬಿಟ್ರು. ಅದನ್ನು ಹೋಗಿ ಕಾಂಗ್ರೆಸ್ ಪಾರ್ಟಿ ಹೆಸರಿನಲ್ಲಿ ಇದ್ದಂಥ ಆಸ್ತಿಗಳಿಗೆ ಅವ್ರ ಮೇಲೆ ಶೇರ್ ಇಟ್ಕೊಂಡಿದ್ರೆ ನೀವು ಕೇಸ್ ಹಾಕ್ಬಿಟ್ರೆ ಏನಿದು? ಈಗ ಇವ್ರು ಚೇರ್ಮನ್ ಅವರಪ್ಪ, ಇವರು ಒಂದು ಶೇರು 2 ಶೇರು ಇವ್ರ ಹೆಸರಲ್ಲಿ ಇಟ್ಬಿಟ್ಟು ಇವ್ರು ಹಾಕಿದ್ರು. ಇವ್ರು ಚೇರ್ಮನ್ಗಿರು ಹೋದ ತಕ್ಷಣ ಅದು ಬೇರೆಯವ್ರು ಬಂದ್ಬಿಡ್ತದೆ, ಸರ್ಕಾರಕ್ಕೆ ಬಂದ್ಬಿಡ್ತದೆ. ಹಂಗೆ ಎಲ್ಲರದು ಕೂಡ ಹಂಗೆ ಒಬ್ಬೊಬ್ಬರು ಒಂದೊಂದು ಬೋರ್ಡ್ ಚೇರ್ಮನ್ಗಳು ಆಗಿರ್ತಾರೆ. ಸೊ ಇದು ಸರಿ ಇಲ್ಲ. ನಮ್ಮ ಪ್ರತಿಭಟನೆ ಮುಂದುವರಿತದೆ. ಹಳ್ಳಿಯಲ್ಲಿ ಪಂಚಾಯತ್ ಲೆವೆಲಲ್ಲೂ ಕೂಡ ಇದನ್ನು ನಾವು ಮಾಡ್ತೇವೆ. ಇದಕ್ಕೆ ನಾನು ರೂಪುರೇಷೆಗಳನ್ನು ತಯಾರು ಮಾಡಿ ನಿಮ್ಗೆ ನಾನು ತಿಳಿಸ್ತೇನೆ. ಯಾವ ತಪ್ಪು ಮಾಹಿತಿ ಆಯಿತು? ಅವ್ರ ತಪ್ಪು ಮಾಹಿತಿ ಅಂದರೆ ಬೇಕಾದ್ರೆ ಅವ್ರದ್ದು ಇದನ್ನು
ಅದೇನೋ ಪ್ರಿವಿಲೇಜ್ ಮೋಷನ್ ಇದೆಯಲ್ಲ ಮಾಡಲಿ. ಫಸ್ಟು ಮಾನ ಮರ್ಯಾದೆ ಇದ್ದರೆ ಈ ನರೇಗಾ ದುಡ್ಡು ಬಂದಿಲ್ಲ 50 ಗಂಟೆ. ಯಾಕೆ ಬಿ ಜೆ ಪಿಯವ್ರು ಮಾತಾಡ್ತಾ ಇಲ್ಲ? ನರೇಗಾ ದುಡ್ಡು ಬರಲಿಲ್ಲ, ಇರಿಗೇಷನ್ ದುಡ್ಡು ಬರಲಿಲ್ಲ, ಕೇಂದ್ರ ಸರ್ಕಾರದ ಯಾವ ದುಡ್ಡು ಬರಲಿಲ್ಲ. ಇರಿಗೇಷನ್ಗೆ ಏನು ಕೊಡಬೇಕಾಯ್ತೋ, ಏನು ಬಜೆಟಲ್ಲಿ ಪಾಸ್ ಆಗಿತ್ತು ಅದು ಬರಲಿಲ್ಲ. ಮಾನ ಮರ್ಯಾದೆ ಇದ್ದರೆ ಫಸ್ಟ್ ಅದು ಉತ್ತರ ಹೇಳಿ. ಈ ನರೇಗಾ ದುಡ್ಡು ಇನ್ನೂ ಇವತ್ತವರೆಗೂ ಬಂದಿಲ್ಲ. ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ. ನಾವು ಗೃಹಲಕ್ಷ್ಮಿ ಕೊಟ್ಟಿರೋರು ನಾವು, ಗೃಹ ಜ್ಯೋತಿ ಕೊಟ್ಟಿರೋರು ನಾವು ಕೊಡ್ತೀವಿ ನಾವು. ಈಗೆಲ್ಲ ನಮಗೆ ಜಿ ಎಸ್ ಟಿಯಿಂದ 15,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯಿತು. ಯಾರು ಕೊಡೋರು ಅದನ್ನು? ಇನ್ನು ಕೇಂದ್ರ ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ. ಏನು ಗೃಹಲಕ್ಷ್ಮಿ ದುಡ್ಡು ಏನು ಇವು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟವಳ ದುಡ್ಡನ್ನ? 1 ರೂಪಾಯಿ ಲಂಚ ಇಲ್ಲದೆ ಎಲ್ಲರ ಅಕೌಂಟ್ಗೆ ಹೋಗಿ ಆಗ್ತಾಯಿತ್ತು ಡಿ ಬಿ ಟಿಲಿ. ಆ ದುಡ್ಡು ಬರ್ತಾಯಿದೆ, ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಿದೆ. ಎಷ್ಟೋ ಕೆಲವು ಸಂದರ್ಭದಲ್ಲಿ ಈಗ ಒಂದೇ ಸತಿ ಕೊಟ್ಬಿಟ್ರಪ್ಪ ಬೇರೆ ಸ್ಟೇಟಲ್ಲಿ, 1 ವರ್ಷದ್ದು ಎಲ್ಲ ದುಡ್ಡು ಒಂದೇ ಸತಿ ಕೊಟ್ಬಿಟ್ರು. ಹಂಗೆ ನಾವು ನೋಡ್ತೀವಿ ಅದು ಏನೇ ಆಗಿದೆ ಅಂತ ನಾವು ನೋಡ್ತೀವಿ. ಎಲ್ಲ ಮುಚ್ಚು ಮರೆಯಲ್ಲ. ಒಂದೊಂದು ತಿಂಗಳು ದುಡ್ಡು ಕಲೆಕ್ಷನ್ ಆಗಬೇಕಲ್ಲ ಬ್ಯಾಂಕ್ ಅಕೌಂಟ್ಗೆ. ಈಗ ನಾನು ಕಾಂಗ್ರೆಸ್ ಸಭೆಯಲ್ಲಿ ಸಂಬಳನ ಕೆಲವು ಟೈಮಲ್ಲಿ 1 ತಿಂಗಳು ಲೇಟಾಗಿ ಕೊಟ್ಬಿಡ್ತೀನಿ. ಈಗ ನಿಮ್ಗೆ ಬರೋ ಬಿಲ್ಗಳು, ಈಗ ನಮ್ಮ ಕಾಂಟ್ರಾಕ್ಟ್ ಬಿಲ್ಗಳನ್ನೆಲ್ಲ 3 ವರ್ಷ ಆದರೂ ನಾವು ಕೊಟ್ಟಿಲ್ಲ. ಪಾಪ ಕೆಲಸ ಮಾಡಿಬಿಟ್ಟವ್ರೆ. 3 ವರ್ಷ ಆದರೂ ಕೊಟ್ಟಿಲ್ಲ. 1 ರೂಪಾಯಿಗೆ 9% ಕೊಡ್ತೀನಿ ನಾನು. 9% ಅಂದರೆ 10% ದುಡ್ಡು ಬಿಲ್ ಬಂದಾಗ. ಸೊ ಹಂಗೆ ಲೇಟ್ ಆಗ್ತದೆ. ಏನು ಮಾಡೋಕ್ಕಾಗ್ತದೆ? ಯಾರು ಪಾಪ ಯಾರು ದುಡ್ಡವ್ರು ಯಾರೂ ಇಲ್ಲ. ಇವರು ವಿರೋಧ ಮಾಡಿದವರು ಇವರು. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪಂಚ ಗ್ಯಾರಂಟಿನ ಮಾಡಿದ್ರು. ಈ 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯಿತು. ಈ ಮುಷ್ಟಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಅದಕ್ಕೆ ತಡ್ಕೊಳಕ್ಕಾಗ್ತಾಯಿಲ್ಲ. ಫಸ್ಟು ದುಡ್ಡು ನಮಗೆ ನರೇಗಾ ದುಡ್ಡು, ಜಲ್ ಜೀವನ್ ಮಿಷನ್ ದುಡ್ಡು, ಆ ದುಡ್ಡು ಫಸ್ಟ್ ಕೊಡಿಸ್ಲಿ. ಇರಿಗೇಷನ್ ದುಡ್ಡು ಕೊಡಲಿ, ಬರೆ ಪರಿಹಾರದ ದುಡ್ಡು ಕೊಡಲಿ. ಅದ್ರ ಬಗ್ಗೆ ಮಾತಾಡಲಿ. ಸಂಬಂಧಪಟ್ಟಂತ ಸಚಿವೆ ಕಾಣೆ ಆಗಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ ಸರ್. ಇದೇ ಕ್ಷೇತ್ರದಲ್ಲಿ ಇರೋದವರು, ಇದೇ ಕ್ಷೇತ್ರದಲ್ಲಿ ಇರೋದು. ನೆನ್ನೆ ಎಲ್ಲ ನಾನು ನೋಡಿದ್ದೀನಪ್ಪ. ನಾನೇ ಉತ್ತರ ಕೊಡೋಣ ಅಂತ ದಾಖಲೆ ತರಿಸ್ಕೊಂಡೆ, ಅದ್ಯಾಕೋ ಎತ್ತಲಿಲ್ಲ. ಈಗ ಎತ್ತಲಿ ಉತ್ತರ ಕೊಡ್ತೀವಿ. ಈಗ ಇಲ್ಲೇ ಇದ್ರಂತಲ್ಲ, ಕಣೆ ಆಗ್ಬಿಟ್ಟಿದ್ರ? ಪ್ರೊಟೆಸ್ಟ್ ಅಲ್ಲಿ ಇದ್ರ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡಕ್ಕೆ ಹೇಳಿ.